ಏ ಕೀರ್ತಿ, ಇನ್ನೂ ಮಲ್ಗಿಲ್ವಾ? ಬೆಳಗ್ಗೆ ಬೇಗ ಏಳ್ಬೇಕು. ಹೋಗ್ ಮಲಗಮ್ಮ. ನಾಳೆ ಇಷ್ಟೊತ್ತಿಗೆ ಮದ್ವೆನೇ ಆಗೋಗಿರತ್ತೆ. ವಾಸು, ಪ್ಲೀಸ್ ಪ್ಲೀಸ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏನು ಗೊತ್ತಿಲ್ಲದೆ ಗೊತ್ತಾಗದೆ ನಾನು ಮನುಷ್ಯನೇ ಅಲ್ವಾ? ಎಷ್ಟು ಅಂತ ಕಂಟ್ರೋಲ್ ಮಾಡ್ಕೊಳ್ಳಿ. ನೀನು ಮದುವೆ ಆಗೋ ಹುಡುಗಿ ಯಾರಾದ್ರೂ ನೋಡಿದ್ರೆ ತಪ್ಪಾಗುತ್ತೆ. ಬಾ, ನಿನ್ ಮನೆವರೆಗೂ ಬಂದು ಬಿಡ್ತೀನಿ. ಓ, ನನ್ಗೀಗ ಅರ್ಥ ಆಗ್ತಿದೆ. ನೀವು ನನ್ನ ಹಿಂದೆ ಸುತ್ತೋವಾಗ ನಾನು ತಿರುಗಿ ನೋಡ್ಲಿಲ್ಲ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಸೇಡ್ ತೀರ್ಸ್ಕೊತಿದ್ದೀರಲ್ವಾ? ನಿಮ್ಗೇನು, ನಿಮ್ಮ ಪಾಡ್ಗೆ ತಕ್ಕಂತ ಐ ಲವ್ ಯು ಅಂದ್ಬಿಡ್ತೀರಾ? ಹೆಣ್ಮಕ್ಳು ನಾವು ಎಷ್ಟು ಯೋಚನೆ ಮಾಡಬೇಕು ಗೊತ್ತಾ? ಟೈಮ್ ಬೇಕು. ಆದರೆ ಒಂದ್ಸಲ ಡಿಸೈಡ್ ಮಾಡಿಬಿಟ್ರೆ ಸಾಯೋವರೆಗೂ ಬದಲಾಗೋದಿಲ್ಲ. ಹೌದು ಕಣೆ, ನೀವು ಸರಿಯಾಗಿ ಯೋಚನೆ ಮಾಡಿ ಉತ್ತರ ಹೇಳ್ತೀರಾ? ನಾವು ನಾಯಿ ತರ ಕಾಯ್ಕೊಂಡು ಕೂತಿರ್ಬೇಕು. ಏಯ್, ಇದೆಲ್ಲ ಬಿಸ್ನೆಸ್ ಅಂದ್ಕೊಂಡ್ಯಾ? ಲೆಕ್ಕ ಮಾಡಿ ನಿರ್ಧಾರ ಮಾಡೋಕೆ? ಜೀವನ ಹಿಂಗ ಅನ್ನಷ್ಟೊತ್ತಿಗೆ ಹೋಗಿರುತ್ತೆ. ಏನೇ ಇದ್ರೂ ಕೂಡ್ಲೆ ಹೇಳ್ಬೇಕು. ಲವ್ ಮಾಡ್ತಾಳಂತೆ. ಲವ್ ಅದು ಹೇಗೆ ಲವ್ ಮಾಡ್ಬಿಟ್ಟೆ? ನಾಳೆ ಮದುವೆ ಇಟ್ಕೊಂಡು ಇವಾಗ ಬಂದು ಹೇಳಿದ್ರೆ? ನೀನು ನನ್ನ ನೋಡ್ದಾಗಿ ನಾನು ಒಂದೊಂದು ಕ್ಷಣನು ಸತ್ತು ಬದುಕ್ತಾ ಇದ್ದೀನಿ. ಆ ಲವ್ ಬಗ್ಗೆ ಗೊತ್ತಾ ನಿಂಗೆ? ಯಾವಾಗ ನಿಮ್ ತಾತ ನಿಮ್ ಕುಟುಂಬದಲ್ಲೇ ನಾನು ಒಬ್ಬ ಅಂತ ಅಂದ್ರು ಅವತ್ತೇ ನಾನು ನಿರ್ಧಾರ ಮಾಡ್ಬಿಟ್ಟೆ, ಇನ್ಮೇಲೆ ಇವರೇ ನಂಗೆಲ್ಲ ಅಂತ. ಯೋಚನೆ ಮಾಡಿ ನೋಡು, ನಾನೇ ಇಲ್ಲಿಗೆ ಬಂದೆ. ನಂಗೆ ಅಂತ ಇಲ್ಲಿ ಅಮ್ಮ, ಅಜ್ಜಿ, ತಾತ ಅಂತ ಒಂದು ಕುಟುಂಬನೇ ಸಿಕ್ಕಿದೆ. ಅದು ಅಲ್ಲದೆ ಆ ಅಜ್ಜಿ ಯಾವಾಗ ನೋಡಿದ್ರು ವಾಸು ವಾಸು ಅಂತಾನೆ ಇರ್ತಾರೆ. ಇವಾಗ ನಾನು ಅವ್ರ ಹತ್ರ ಹೋಗಿ ನಿಮ್ ಮಗಳನ್ನ ಕೊಡಿ ಅಂತ ಕೇಳಿದ್ರೆ ಅವ್ರ ಆ ಕೂಡ್ಲೆ ಸತ್ ಹೋಗ್ಬಿಡಲ್ವಾ? ಇದಕ್ಕಾಗಿ ನಮ್ಮ ಮನೆಗೆ ಬಂದಿ ಅಂತ ಕ್ಯಾಕರ್ಸ್ ಉಗಿಯಲ್ವಾ ನಂಗೆ? ಇದೆಲ್ಲದ್ರ ಮೇಲೆ ನನ್ನ ಫ್ರೆಂಡ್ ಸೀನು ನಾನ್ ಸಂತೋಷವಾಗಿರ್ಬೇಕು ಅಂತ ಇಲ್ಲಿ ಕರ್ಕೊಂಡ್ ಬಂದ. ಈಗ ಅವನ್ ಸಂತೋಷನೇ ಹಾಳು ಮಾಡ್ಬೇಕು ಅಂತಿದ್ಯಾ? ನನಗೆ ನೀವಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಅವರಿಲ್ಲ ಅಂದ್ರೆ ಇರೋಕ್ಕಾಗಲ್ಲ. ಇದೇ ನಿಮ್ ತೀರ್ಮಾನನಾ?
ಇದಾದ್ಮೇಲೆ ನಾನೇನು ಮಾತಾಡೋದು? ನಿಮ್ಮಂಥ ಒಬ್ಬರನ್ನ ಜೀವನದಲ್ಲಿ ಮಿಸ್ ಮಾಡ್ಕೋತಿದ್ದೀನಲ್ಲ, ಇದು ನಂದೇ ಬ್ಯಾಡ್ ಲಕ್. ನೀವು ಕೂಡ ಯಾರನ್ನಾದ್ರೂ ಮದುವೆ ಮಾಡ್ಕೋತೀರ ತಾನೆ? ಇಲ್ಲ ಕಣ್ರಿ, ಇಷ್ಟು ಸಾಕು. ಬಾಯ್. ಚೀನು, ಮೊದಲೇ ಹೇಳ್ಬೋದಿತ್ತು ಅಲ್ವಾ? ಅನಾವಶ್ಯವಾಗಿ ನಾನು ಲವ್ ಮಾಡ್ತಿರ್ಲಿಲ್ಲ ಅಲ್ವಾ? ಇವಾಗ ನೋವಾಗ್ತಿದೆ ಕಣೋ. ಏ, ಏನು ಹೇಳ್ತಿದ್ಯಾ? ನಮ್ಮ ಮಧ್ಯೆ ಆ ಥರ ಏನು ಇಲ್ಲ ಕಣೋ. ಏಯ್ ಏಯ್ ಛೆ. ಛೆ. ನಡು ರೋಡಲ್ಲಿ ತಪ್ಕೊಂಡು ನಿಂತಿದ್ದೀರಾ. ಏನು ಇಲ್ಲ ಅಂತ ಹೇಳ್ಬೇಡ. ಏ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಡ್ವೋ. ಅವಳೇನೋ ಕೋಪದಲ್ಲಿ ಗೊತ್ತಿಲ್ದೆ ಅಷ್ಟೇ. ನೀನ್ ಹೆದರ್ಕೋಬಿಡ್ವೋ, ಅವಳು ಇನ್ನೇ ಮದುವೆ ಆಗ್ತಾಳೆ. ಅದೇಗೆ ಪ್ರೀತಿಸೋದೊಬ್ಬರನ್ನ ಮದ್ವೆ ಮಾಡ್ಕೊಳ್ಳೋದು ನನ್ನ, ಮತ್ತೆ ಮಲ್ಗದ್ ಯಾರ ಜೊತೆಗೆ? ಏಯ್, ಲೇ, ಏನೋ ಮಾತಾಡ್ತಿದ್ಯಾ? ಜಾಸ್ತಿ ನಾಟಕ ಆಡ್ಬೇಡ. ಮರ್ಯಾದೆಯಿಂದ ನನ್ನ ತಾತನ ಹತ್ರ ಮಾತಾಡು. ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಾಳೆ ಈ ಮದ್ವೆ ನಡಿಬಾರ್ದು. ಎಲ್ಲಾದ್ರೂ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತೀಯೋ ಮಗನೇ ಕೊಂದಾಕ್ಬಿಡ್ತೀನಿ. ದೊಡ್ಡದಾಗಿ ತ್ಯಾಗ ಮಾಡ್ತಾನಂತೆ ನಾಯಿ ನನ್ನ ಮಗ. ನೀನೇನು ಮನೆಗೆ ಬರ್ತೀಯಾ ಇಲ್ವಾ ಹೀಗೆ ಹೋಗ್ತೀಯಾ? ಹೋಗು. ಒಳ್ಳೆ ಫ್ರೆಂಡ್ ಕಣ. ಹಾಗೆ ಹಾಗೆ. ಏಯ್, ದಯವಿಟ್ಟು ಏನು ಕೇಳ್ಬೇಡ. ನನ್ನಿಂದ ಒಂದು ಕುಟುಂಬನೇ ನಾಶ ಆಗ್ತಿದೆ. ಬೇಗ ಬಾ, ಬೆಳಿಗ್ಗೆ ಅಷ್ಟರಲ್ಲಿ ಊರ್ ಬಿಟ್ಟು ಹೋಗೋಣ. ಏ ಸೀನು, ಟೈಮ್ ಆಗ್ತಿದೆ, ಬೇಗ ಸ್ನಾನ ಮಾಡ್ಕೋಬಾ, ಮುಹೂರ್ತ ಮೀರ್ತಿದೆ. ಸರ್ವ ಲೋಕಾನಾಂ ವಿಷಜೇ ಅವರೋಹಿನಾಂ. ಓಂ ಭೀಂ ಯೋಗಿನಿ ಯೋಗಿನಿ ಯೋಗೇಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಸ್ಯ ಮುಖ ಹೃದಯಂ. ಏಯ್, ಏನೋ ನಿನ್ನ ಆಟ? ಕುತ್ಕೋ. ಶುಭ ಸಂಕೇತ ನಮಃ. ಓಂ ಅಗ್ನಿಯ ಸ್ವಾಹ, ರುದ್ರಾಯ ಸ್ವಾಹ, ಓಂ ವರುಣಾಯ ಸ್ವಾಹ. ಇಬ್ರು ಜೊತೆಗೂಡಿ ಹೇಳಿ. ಓಂ ಈಶಾವತಸ್ಯ ಸ್ವಾಹ, ಓಂ ಬ್ರಹ್ಮಣೇ ಸ್ವಾಹ, ಓಂ ಅಸ್ತವೇ ಸ್ವಾಹ, ಓಂ ರುದ್ರಾಯ ಸ್ವಾಹ. ಎಲ್ಲೇ ಅವನು? ಓಂ ಸ್ವಾಹ, ಓಂ ಸ್ವಾಹ, ಓಂ ಯೋಗಿನೇ ಸ್ವಾಹ, ಓಂ ಇದಾಯ ವಿದ್ಮಹೇ. ಸಾರ್ ಸಾರ್ ಸರ್ ಸರ್ ಸಾರ್ ಸಾರ್ ಎಲ್ ಸರ್ ಹೋಗ್ತಾ ಇದ್ದೀರಾ? ದಿಢೀರಂತ ಸೀನಣ್ಣ ಮದ್ವೆ ನಿಲ್ಸ್ಬಿಟ್ರು ಸಾರ್. ತಾತ 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 ಕೋಪದಲ್ಲಿ ವಿಷನ ಕುಡಿದ್ಬಿಟ್ರು ಸರ್. ಡಾಕ್ಟ್ರು ತುಂಬಾ ಸೀರಿಯಸ್ ಅಂತ ಹೇಳ್ಬಿಟ್ರು ಸರ್. ಮನೇಲಿರೋರೆಲ್ಲ ಅಳ್ತಾ ಇದ್ದಾರೆ ಸರ್. ಸರ್ ಸರ್ ನೀವು ಬನ್ನಿ ಸರ್, ಬನ್ನಿ ಸರ್. ಅಯ್ಯೋ, ನಿನ್ನ ಎಲ್ಲಿಗೂ ಹೋಗಿದ್ದೆ? ಒಳಗ್ ನಡಿಯೋ. ಬಂದ್ಬಿಟ್ಟ ಇಲ್ಲಿ ದೊಡ್ಡದಾಗಿ. ಅವನ್ನ ಬಿಡಿ, ನೀ ಬಾ ವಾಸು, ಬಾ ಬಾ. ಈ ಜಾಗ ಬಿಟ್ಟು ಎಲ್ಲೂ ಹೋಗ್ಬಾರ್ದು, ಗೊತ್ತಾಯ್ತಾ?
ಹೇಳು, ಮುಚ್ಕೊಂಡು ಹೇಳು, ಹೇಳು ಬಂದ್ರೆ ಈಗ ಹೇಳು ಮಗನೇ. ತಾಳಿ ಕಟ್ಟೋ ಸಮಯ ಆಯ್ತು, ಬನ್ನಿ ಇದೇನು? ಎಲ್ಲ ಮುಂದೆ ಬನ್ನಿ. ಗಟ್ಟಿ ಮೇಳ ಹೇಳ್ರಿ, ಗಟ್ಟಿ ಮೇಳ. ಎಲ್ಲ ಬನ್ನಿ ಮುಂದೆ. ಹ್ಞೂ ಬೇಗ ಬೇಗ. ಏಯ್ ವಾಸು, ಹೇಯ್ ಇಲ್ಲೇ ಇದೀನ್ ಕಣೋ. ಮಾಂಗಲ್ಯ ತಗೊಂಡ್ ಕಟ್ಟಪ್ಪ, ಮುಹೂರ್ತ ಮೀರ್ತಾ ಇದೆ. ಏಯ್ ಏನದು ಯೋಚನೆ? ತಗೊಂಡ್ ಕಟ್ಟು. ಬ್ರೋ, ಕಟ್ಟು ಬೇಗ, ಯಾಕೆ ಯೋಚನೆ ಮಾಡ್ತಾ ಇದ್ಯಾ? ಗಟ್ಟಿ ಬೇಡ, ಗಟ್ಟಿ ಬೇಡ. ಈಗಾಗಲೇ ನನಗೆ ಮದುವೆ ಆಗಿದೆ. ವೈಫು ಬೆಂಗಳೂರಲ್ಲಿದ್ದಾಳೆ. ತಾತಂಗೆ ಭಯಪಟ್ಟು ಈ ಮದುವೆನ ಒಪ್ಕೊಂಡೆ. ಏನ್ ಹೇಳ್ತಿದ್ದ ನೀವು? ದೊಡ್ಡವರಾಗಿ ನನ್ನ ಕ್ಷಮಿಸ್ಬಿಡಿ. ಉತ್ತರ ಹೇಳೋ ರಾಸ್ಕಲ್, ಹೇಳೋ. ಏಯ್ ಯಾರಾದ್ರೂ ಹತ್ರ ಬಂದ್ರೆ ಕೊಂದ್ಬಿಡ್ತೀನಿ. ಹೋಗಿ. ಏನಕ್ಕೆ ಈ ತರ ಮಾಡ್ದೆ? ಏನು ಮಾತಾಡ್ತಿಲ್ಲ? ಹೇಳೋ. ಕೊಂದ್ಬಿಡ್ತೀನಿ. ಎಷ್ಟು ಧೈರ್ಯ ಇದ್ರೆ ಈ ತರ ಮಾಡ್ತೀಯಾ? ಬೇಡ ಸರ್, ಬೇಡ ಸರ್. ಏಯ್ ಹೇಳ ರಾಸ್ಕಲ್. ಸರ್ ನೀನ್ ಬಿಡಪ್ಪ. ನಿಲ್ಸಿ ಸರ್. ಇಷ್ಟು ದೊಡ್ಡ ಮನುಷ್ಯ ಆಗಿ ಸ್ವಲ್ಪನೂ ಯೋಚನೆ ಮಾಡ್ದೆ. ಸತ್ಯ ಏನಂತ ಗೊತ್ತಾ ನಿಮ್ಗೆ? ಕೀರ್ತಿ. ಏನೋ ಸತ್ಯ? ಏನ್ ಸತ್ಯ? ಕಾಪಾಡಕ್ ನೋಡ್ತಿದ್ಯಾ? ಹೋಗ ಇಲ್ಲಿಂದ. ನನ್ ತಾತ ನನ್ನ ಹೊಡಿತಾರೆ. ಮೂರನೇ ವ್ಯಕ್ತಿ ನೀನ್ ತಲೆ ಹಾಕ್ಬೇಡ. ನೀನ್ ಹೊಡಿತಾತ, ನೀನ್ ಹೊಡಿತಾತ ನನ್ನ. ಇವಾಗ ಹೊಡಿತ್ಯಾ ಇಲ್ವಾ? ಸುಮ್ನೆ ಇರು ಚೀನು. ನಾನ್ ಮಾಡಿದ ತಪ್ಪಿಗೆ ನೀವಿಬ್ರು ಯಾಕೆ ಹಿಂಗೆ? ನೀನೇನ್ ತಪ್ಪು ಮಾಡಿದ್ಯಾ? ಎಲ್ಲ ನನ್ ಅವ್ರೇನೋ ತಪ್ಪು. ಡ್ರಾಮಾ ಮಾಡ್ತಿದ್ದಾರೆ. ನೀನ್ ಹೊಡಿತಾತ. ಏಯ್ ಇಲ್ಲ, ನಾನೇ ನೀನ್ ತಾತ. ಬಾಯಿ ಮುಚ್ಚು. ನೀನ್ ಬಾಯ್ ಮುಚ್ಚೋ. ಹೇಳ್ಬೇಕಾಗಿರೋ ಟೈಮಲ್ಲಿ ಹೇಳ್ದೇನೆ. ತಾತ ನನ್ನ ಹೊಡಿತೀರಾ ಇಲ್ವಾ? ಏಯ್! ಇಲ್ಲ ತಾತ, ನಾನೇ ಎಲ್ಲ ತಪ್ಪು ಮಾಡಿದ್ದೆ. ನಂಗೆ ಹೊಡಿರಿ. ಇಲ್ಲ ತಾತ, ನಾನ್ ತಪ್ಪು ಮಾಡಿರೋದು. ನಾನು ಅದೇ ಹೇಳ್ತಿದ್ದೀನಲ್ಲ, ನನ್ನ ಹೊಡಿರಿ ತಾತ. ನೀನ್ ಸುಮ್ನೆ ಇರು ನೀನ್ ಚೀನು. ಸುಮ್ನಿರೆ. ನೀವಿಬ್ರು ಸುಮ್ನೆ ಇರ್ತೀರಾ? ನಾನ್ ಹೇಳ್ತೀನಿ. ನಾನ್ ಹೇಳ್ತೀನಿ ತಾತ. ಇಲ್ಲ ತಾತ, ನಾನ್ ಹೇಳ್ತೀನಿ. ಏಯ್ ವಾಸು ನೀನ್ ಹೇಳು. ಸೀನು ಹೇಳ್ತಿರೋದೆಲ್ಲ ಸುಳ್ಳು. ಅವನಿಗಿನ್ನೂ ಯಾವ ಮದ್ವೆನೂ ಆಗಿಲ್ಲ. ಮುಂದೆ ಹೇಳು. ಕೀರ್ತಿ ನಂಗೆ ಮುಂಚೆನೆ ಗೊತ್ತು. ನಾವಿಬ್ರು ಕೂಡ ಒಂದೇ ಆಫೀಸಲ್ಲೇ ಕೆಲಸ ಮಾಡ್ತಿದ್ವಿ. ಮೊದಲು ನಾನು ಕೀರ್ತಿನ ಲವ್ ಮಾಡ್ತಿದ್ದೆ. ಈಗ ಅವಳು ನನ್ನ ಲವ್ ಮಾಡ್ತಿದ್ದಾಳೆ. ಇದೆಲ್ಲ ಸೀನುಗ್ ಗೊತ್ತಾಗಿ ನಿಮ್ಗೆಲ್ಲ ಸಮಸ್ಯೆ ಇಲ್ಲ ಅಂದ್ರೆ ನಿಮ್ ಮನೆ ಮಗಳನ್ನ ನನಗೆ ಕೊಡ್ತೀರಾ? ಯಾಕೆ ಹಾಗೆ ಹೇಳ್ದೆ? ಹೇಳು. ಅವನು ಹೇಳ್ತಾ ಇರೋದಲ್ಲ ನಿಜನಾ? ಹೇಳು. ಯಾಕೆ ಸುಮ್ನೆ ಇದ್ಯಾ? ಹೇಳು. ಹುಡುಗಿ ಮೇಲೆ ಕೈ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ? ನೀವು ಸುಮ್ನಿರಿಪ್ಪ. ನಾವು ಸರಿಯಾದ ರೀತಿಯಲ್ಲಿ ತಲೆ ಎತ್ತು ಬದುಕಬಾರ್ದು ಅಂತ ಈ ರೀತಿ ಎಲ್ಲ ಮಾಡಿದಾಳೆ. ನಾವ್ ಮಾತಾಡೋದು ಹಂಗಿರ್ಲಿ, ಮೊದ್ಲು ಆ ನಾಯಿನ ಹೊಡೆದ ಆಚೆ ಹಾಕಿ. ಆಗೋ ಕೆಲ್ಸ ನೋಡಿ. ಆಚೆ ಗೊತ್ತಾದ್ರೆ ಊರ್ ಜನದ ಮುಂದೆ ತಲೆ ಎತ್ತಕ್ಕಾಗಲ್ಲ. ಕೃಷ್ಣಮೂರ್ತಿ ಮೊಮ್ಮಗಳ ಅಂತ ಊರೆಲ್ಲ ಉಗ್ಗಿತಾರೆ. ಯಾಕ್ರೋ ಹೀಗ್ ಮಾತಾಡ್ತಿದ್ದೀರಾ? ಹೀಗ್ ಮಾತಾಡೋ ಬದಲು ವಿಷ ತಂದು ಕೊಟ್ಬಿಡಿ, ಕುಡಿದ್ಬಿಡ್ತೀನಿ. ನಾನೊಬ್ಬ ಇರೋದ್ರಿಂದ ತಾನೇ ಇಷ್ಟು ಸಮಸ್ಯೆ. ದೊಡ್ಡವರಾಗ ಮಾತಾಡ್ಬಾರ್ದು. ಆ ಮೂದೇವಿನ ಆಚೆ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಚಿರು ನಮ್ ಮಾತನ್ನೆಲ್ಲ ಮೀರ್ತಾನ. ನನ್ ಮೇಲ್ ಕೈ ಮಾಡಿದ್ರೆ ಕೊಂದು ಬಿಡ್ತೀನಿ. ಏನೋ ಏನೋ ಒಬ್ಬೊಬ್ರು ಸೌಂಡ್ ಕೊಡ್ತಿದ್ದೀರಾ?
ಅಷ್ಟಕ್ಕೂ ನಾನು ಏನ್ ತಪ್ಪು ಮಾಡ್ದೆ? ಯಾರಿಗೂ ಗೊತ್ತಿಲ್ಲದೆ ಮನೆ ಬಿಟ್ಟು ಓಡೋದ್ವಾ? ಅಲ್ಲೋಡು, ಮನೇಲಿ ಎಲ್ರಿಗೂ ಹಿರಿಯ ಆಗಿರೋ ಆ ಮುದುಕನ್ ಮನ್ಸಿಗೆ ನೋವು ಮಾಡಬಾರ್ದು ಅಂತ ಎಲ್ಲಾನು ಬೇಡ ಅಂತ ಬಿಟ್ಟು ಸತ್ತಿರೋ ಹೆಣದ ತರ ಇದ್ದೆ. ಇವಾಗ ಏನಾಯ್ತು ಅಂತ? ಒಂದ್ ಹುಡುಗಿನ ಲವ್ ಮಾಡಬಾರ್ದಾ? ಎಲ್ಲಿ ಒಂದ್ಸರಿ ಎಲ್ಲಾ ಹೆಣ್ಮಕ್ಳಿಗೂ ಪ್ರಮಾಣ ಮಾಡಿ ಹೇಳಕ್ ಹೇಳಿ, ಮದ್ವೆಗ್ ಮುಂಚೆ ಯಾರನ್ನು ಲವ್ ಮಾಡಿಲ್ಲ ಅಂತ. ಇನ್ನೊಬ್ರನ್ನ ಪ್ರೀತಿ ಮಾಡದೆ ಇರೋಳೆ ಹೆಂಡತಿಯಾಗಿ ಬರ್ಬೇಕು ಅಂತ ಇದ್ರೆ ಮದ್ವೆಗಳೇ ನಡೆಯೋದಿಲ್ಲ. ಏನೋ ಸೀನು ಕೇಳಕ್ ಹೇಳ್ದ, ಕೇಳ್ದೆ. ತೊಂದರೆ ಆಗುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಅವಾಗ್ಲೇ ಬೇಡ ಅಂತ ಕೈ ಬಿಟ್ಬಿಟ್ಟಿದ್ದೆ. ನಾನ್ ನೋಡಿರೋ ಸಂತೋಷವಾದ ಕುಟುಂಬ ಈಗ ಇಲ್ಲಿ ಸಮಸ್ಯೆ ನಾನೇ. ಹೋಗ್ತೀನಿ, ಇನ್ ಸತ್ರು ಈ ಮನೆ ಕಡೆ ಬರೋದಿಲ್ಲ. ನನ್ನಿಂದ ನಿಮ್ಗೆ ಇನ್ಯಾವ ತೊಂದ್ರೆನೂ ಆಗಲ್ಲ. ಎಲ್ಲರೂ ಸಂತೋಷವಾಗಿರಿ. ನಾನು ಈ ಮನೆ ಬಿಟ್ಟು ಆಚೆ ಹೋಗುವಾಗ ನನ್ಗೆ ಯಾವಾಗ್ಲೂ ಕೇಳೋ ಹಾಗೆ ನಗುವಿನ ಶಬ್ದ ಕೇಳಬೇಕು. ಅರ್ಥ ಆಯ್ತಾ? ಈ ಮನೇಲಿ ಹೆಣ್ ಕೇಳಿದ್ರೆ ತಾನೇ ತಪ್ಪು. ನೀನ್ ನನ್ ಜೊತೆ ಬಂದ್ಬಿಡ್ತೀಯಾ? ನನಗೆ ಇವ್ರು ಯಾರಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ಆದ್ರೆ ನಿನ್ನ ನೋಡ್ದೇನೆ, ನೀನ್ ಬೈಯೋದ್ ಕೇಳಿಸ್ಕೊಳ್ದೆ ನಂಗೆ ಇರಕ್ಕಾಗಲ್ಲ. ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ನನ್ ಜೊತೆ ಬರ್ತೀಯಾ? ಶಾರದಾ, ಅಲ್ವೋ, ಅವಾಗ್ಲೇ ಹೇಳಿದ್ ಗೊತ್ತಾಗಿಲ್ವಾ? ಏನು ಅಂತ ನಿದ್ರೆ ನಿಂದು ಸೋಮಾರಿ ತಂದು ದರಿದ್ರದವು. ಏಯ್ ನಿಂತ್ಕೊಳ್ಳೋ, ಬರಿಗೈಯಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ? ಬಕೆಟಲ್ಲಿ ನೀರ್ ತಗೊಂಡ್ ಹೋಗು. ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲ ಹೇಳ್ತಾ ಇರ್ಬೇಕು. ಎಲ್ಲ ನನ್ ಹಣೆ ಬರಹ. ಭಗವಂತ, ಆಚಾರ ವಿಚಾರ ಗೊತ್ತಿಲ್ದೇ ಇರೋರ್ ಜೊತೆ ಇರ್ಬೇಕಲ್ಲಪ್ಪ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಇದೇನೋ ಬಾತ್ರೂಮ್ ಅಷ್ಟ್ ಗಬ್ಬು ಹೊಡಿತಾ ಇದೆ. ಗಬ್ಬು ತಂದು ಅಲ್ವೋ ನಿನ್ನೆ ರಾತ್ರಿ ಏನೋ ತಿಂದೆ, ಗಬ್ಬು ಹೊಡಿತಿದೆ. ಕರ್ಮ ಕರ್ಮ, ಏನೋ ದೊಡ್ಡ ಅಲಂಕಾರ ಪುರುಷ ನೋಡು, ಬಟ್ಟೆ ಹಾಗ್ ನೇತ್ ಹಾಕಿದ್ಯಾ ಅಲ್ವೋ. ನಿನ್ನ ಕಾಟ ತಡಿಯೋಕಾಗ್ದೆ ನಾನ್ ದಿನಾ ಗುಡಿಗ್ ಹೋಗ್ ಸ್ನಾನ ಮಾಡ್ತಾ ಇದ್ದೀನಿ. ಹೆಣ್ಣು ಅನ್ನೋಳಿದ್ದಾಳೇನೋ ಈ ಮನೇಲಿ. ಭಗವಂತ, ನಾನು ಅದೇನ್ ಪಾಪ ಮಾಡಿದ್ನೋ, ಇವನ ಹತ್ರ ಸಿಕ್ಕಾಕೊಂಡ್ ಒದ್ದಾಡ್ತಿದ್ದೀನಿ. ನನ್ ಪಾಡಿಗೆಲ್ಲೋ ಶಿವ ಅಂತ ಇದ್ದೆ, ಏನೇನೋ ಹೇಳಿ ಮಾಯಲ್ ಕರ್ಕೊಂಡ್ ಬಂದ್ಬಿಟ್ನಲ್ಲ. ಅಲ್ವೋ, ಹೇಳೋದ್ ಕಿವಿಗ್ ಬೀಳ್ತಿದ್ಯಾನೋ ನಿನಗೆ? ನೀನೋ ಅಯ್ಯೋ ಭಗವಂತ, ಇನ್ನು ಏನೇನ್ ಕಾಟ ಕೊಡ್ತಾನೋ. ಅಲ್ವೋ, ನಾನಿಲ್ಲಿ ಮಾತಾಡ್ತಾನೇ ಇದ್ದೀನಿ. ಏನತ್ತೆ, ಚೆನ್ನಾಗಿದ್ದೀರಾ? ಅತ್ತೆಗೇನು ಆಚಾರ ಆಚಾರ ಅಂತ ಹೇಳ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಒಳಗ್ ಬರ್ಬೋದು ತಾನೆ? ಏನ್ ನೋಡ್ಕೊಂಡ್ ನಿಂತಿದ್ದೀರಾ? ಒಳಗ್ ನಡೀರಿ. ಸರ್ ಸರ್ ಸರ್,
ನಿನ್ನೆ ನಿನ್ನ ನೋಡ್ದಾಗ ನನಗೆ ಕೋಪ ಬರ್ತಿತ್ತು. ಒಂದೆರಡೇಟು ಹೊಡಿಬೇಕು ಅಂತನೂ ಅನ್ನಿಸ್ತು. ನನಗೆ ವಯಸ್ಸಾಯ್ತಲ್ವಾ, ಅಷ್ಟು ಬೇಗ ನನ್ನ ಮನಸ್ಸು ಬದಲಾಗೋದಿಲ್ಲ. ಆದರೂ ದೇವ್ರಿಗೋಸ್ಕರ ಒಂದು ಕುಟುಂಬನೇ ನಾಶ ಆಗಬಾರ್ದು ಅನ್ನಿಸ್ತು. ಅದಕ್ಕೆ ಮೈಲಾಪುರದಲ್ಲಿ ನನ್ನ ಫ್ರೆಂಡ್ ಇದ್ದಾನೆ, ನಾನು ಅವನ ಜೊತೆ ಇದ್ದು ಹೋಗ್ತೀನಿ. ನನಗೆ ಸ್ವಲ್ಪ ಟೈಮ್ ಕೊಡು, ಬದಲಾಗೋಕೆ ಪ್ರಯತ್ನ ಪಡ್ತೀನಿ. ಹಾಂ, ಇವರೆಲ್ಲ ನಿನ್ನ ಜೊತೆ ಸ್ವಲ್ಪ ದಿನ ಇದ್ಬಿಟ್ಟು ಹೋಗೋಣ ಅಂತ ಬಂದಿದ್ದಾರೆ. ನೋಡ್ಕೋ. ಸರ್, ನನ್ನೊಬ್ನಿಗೋಸ್ಕರ ಇಷ್ಟೊಂದು ಜನ ಒಂದೇ ಒಂದು ರಿಕ್ವೆಸ್ಟ್ ಸರ್, ಯಾವಾಗಾದ್ರೂ ನೋಡ್ಬೇಕು ಅನ್ಸಿದ್ರೆ ಬರ್ಬೋದಲ್ವಾ? ಅದ್ಕೆ ಏನು ಮರ್ತಿಲ್ಲ ಅಲ್ವಾ? ತಗೊಳಪ್ಪ, ಎಲ್ರೂ ಚೆನ್ನಾಗಿ ತಿನ್ನೋರು, ಎಲ್ರಿಗೂ ಏನೇನ್ ಬೇಕು ಬರ್ದಿದೆ, ಬೇಗ ತಂದ್ಬಿಡು.